ಜಗತ್ತನ್ನೇ ಗೆದ್ದ ದೇಶಕ್ಕೆ ಪ್ರಕೃತಿಯ ವಿರುದ್ಧ ಸೋಲು. ವರ್ಷಕ್ಕೆ 1000 ಬಾರಿ ಭೂಕಂಪ. ಹೊಸ ವರ್ಷದ ಆರಂಭದಲ್ಲಿ ಅನಾಹುತ. ಸ್ನೇಹಿತರೆ, ಹೊಸ ವರ್ಷವನ್ನ ಇಡೀ ವಿಶ್ವ ಸಂಭ್ರಮದಿಂದ ಸ್ವೀಕರಿಸಿತ್ತು. ಆದರೆ ಅದೊಂದು ದೇಶವನ್ನ ಬಿಟ್ಟು ಇಡೀ ವಿಶ್ವವೇ ಸಂತೋಷದಲ್ಲಿ ತೇಲಾಡ್ತಾ ಇದ್ರೆ ಅದೊಂದು ದೇಶ ಕಣ್ಣೀರಲ್ಲಿ ಹೊಸ ವರ್ಷವನ್ನ ಬರಮಾಡಿಕೊಂಡಿತ್ತು. ಯಾವುದಪ್ಪ ಆ ದೇಶ ಅಂದ್ರೆ ಅದುವೇ ಜಪಾನ್. ಹೌದು ಸ್ನೇಹಿತರೆ, ಪ್ರತಿ ವರ್ಷ 1000ಕ್ಕೂ ಹೆಚ್ಚು ಭೂಕಂಪವನ್ನು ಅನುಭವಿಸುವಂತಹ ಜಪಾನ್ನಲ್ಲಿ ಮತ್ತೊಮ್ಮೆ ಭೂಕಂಪ ಸಂಭವಿಸಿದ್ದು ಭಾರಿ ಅನಾಹುತಗಳನ್ನೇ ಮಾಡಿದೆ. ಹಾಗಾದರೆ ವರ್ಷಕ್ಕೆ 1000 ಭೂಕಂಪಗಳಾದರೂ ಕೂಡ ಜಪಾನ್ ಅದನ್ನು ಮೆಟ್ಟಿ ನಿಂತಿದ್ದೇ ಹಾಗೆ, ವಿಶ್ವದ ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದಾಗಿದ್ದೇ ಹಾಗೆ. ಜಪಾನ್ ಭೂಕಂಪವನ್ನು ಎದುರಿಸುವ ರೀತಿ ಯಾವ ರೀತಿ ಇರುತ್ತೆ ಅದೆಲ್ಲವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ಹೊಸ ವರ್ಷದಂದೇ ತೀವ್ರತೆಯ ಭೂಕಂಪವೊಂದು ಸಂಭವಿಸಿತು. ಅದು ಕೂಡ ಜಪಾನ್ನಲ್ಲಿ 90 ನಿಮಿಷದಲ್ಲಿ 21 ಭೂಕಂಪನಗಳಾಗಿದ್ದು ಜನರು ತತ್ತರಿಸಿ ಹೋಗಿದ್ದಾರೆ. ನೋಡುತ್ತಿದ್ದಂತೆಯೇ ಮನೆ, ಮರ, ವಿದ್ಯುತ್ ಕಂಬ, ರಸ್ತೆಗಳು ಕುಸಿದು ಹೋಗಿವೆ. ಜಪಾನ್ ಅಕ್ಷರಶಃ ನಲುಗಿ ಹೋಗಿದೆ. ಹೌದು, ಜಪಾನ್ನ ಮಧ್ಯ ಮತ್ತು ಕರಾವಳಿಯ ಪ್ರದೇಶದಲ್ಲಿ 90 ನಿಮಿಷದಲ್ಲಿ 4 ಅಥವಾ ಅದಕ್ಕಿಂತ ಹೆಚ್ಚಿನ ತೀವ್ರತೆಯ ಭೂಕಂಪಗಳು 21 ಭೂಕಂಪಗಳು ಸಂಭವಿಸಿವೆ. ಇವುಗಳಲ್ಲಿ ಒಂದರ ತೀವ್ರತೆಯಂತೂ ರಿಕ್ಟರ್ ಮಾಪಕದಲ್ಲಿ 7.6 ಎಂದು ಅಳೆಯಲಾಗಿದೆ. ಈ ಕಾರಣದಿಂದಾಗಿ ಸಮುದ್ರದಲ್ಲಿ 5 ಮೀಟರ್ ಎತ್ತರದ ಅಲೆಗಳು ಕಾಣಿಸಿಕೊಳ್ಳುವ ಹಾಗೂ ಸುನಾಮಿಯ ಎಚ್ಚರಿಕೆಯನ್ನು ನೀಡಲಾಗಿದೆ. ಈ ಕ್ಷಣ ಇಡೀ ಜಪಾನ್ಗೆ ಒಂದು ನೋವನ್ನು ಮತ್ತೊಮ್ಮೆ ನೆನಪಿಸಿದೆ. ಅದೇನಪ್ಪ ಅಂದರೆ 2011ರ ಭೂಕಂಪ ಏನಿದೆ ಅದನ್ನು ಮತ್ತೆ ನೆನಪಿಸಿದೆ. ಆ ಸಮಯದಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಜನರು ಪ್ರಾಣವನ್ನು ಕಳೆದುಕೊಂಡಿದ್ದರು. 2,000ಕ್ಕೂ ಹೆಚ್ಚು ಜನರು ಕಾಣೆಯಾದವರ ಪಟ್ಟಿಯನ್ನು ಸೇರಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಅಷ್ಟಕ್ಕೂ ಈ ಜಪಾನ್ನಲ್ಲಿಯೇ ಏಕೆ ಈ ಭೂಕಂಪಗಳು ಸಂಭವಿಸುತ್ತದೆ ಎನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ಸ್ನೇಹಿತರೆ. ಅದಕ್ಕೆ ಉತ್ತರ ಏನಪ್ಪ ಅಂದರೆ, ಸ್ನೇಹಿತರೆ, ಜಪಾನ್ ಒಂದು ಭೂಕಂಪದಿಂದ ಶಾಪಗ್ರಸ್ತ ಭೂಮಿ ಎಂದರೂ ತಪ್ಪಾಗಲಾರದು. ಯಾಕಂದರೆ ವರ್ಷಕ್ಕೆ 1000ಕ್ಕೂ ಹೆಚ್ಚು ಭೂಕಂಪಗಳು ಇಲ್ಲಿ ಸಂಭವಿಸುತ್ತವೆ. ಅದರಲ್ಲಿ 1-2 ಹೆಚ್ಚಿನ ಪರಿಣಾಮವನ್ನು ಬೀರುತ್ತವೆ. ಆದರೆ ಅದನ್ನು ಮೆಟ್ಟಿ ನಿಲ್ಲುವ ಕೆಲಸವನ್ನು ಜಪಾನ್ ಮಾಡ್ತಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಜಪಾನ್ ಈ ತಂತ್ರಜ್ಞಾನ ಇರಬಹುದು, ಈ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಏನಿದೆ ಅವುಗಳಲ್ಲಿ ಅತಿ ಮುಂದುವರೆದಂತಹ ದೇಶಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲೋದ್ರಲ್ಲಿ ಈ ಜಪಾನ್ ಕೂಡ ಒಂದಾಗಿದೆ. ಇಂತಹ ಜಪಾನ್ ಇದೀಗ ಭೂಕಂಪಕ್ಕೆ ಒಂದು ರೀತಿ ಬಲಿಯಾಗಿದೆ ಅಂತಲೇ ಹೇಳಬಹುದು. ಅಂದರೆ ಈ ವಿಶ್ವದಲ್ಲಿ ಪ್ರತಿ ವರ್ಷ ಕೂಡ ಹಲವಾರು ಭೂಕಂಪಗಳಾಗ್ತವೆ, ತುಂಬ ಭೂಕಂಪಗಳಾಗ್ತವೆ. ಆದರೆ ಅವುಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಸಪ್ರೇಟಾಗಿ ತೆಗೆದರೆ ಹೆಚ್ಚು ಭೂಕಂಪಗಳು ಈ ಜಪಾನ್ನಲ್ಲಿ ಸಂಭವಿಸುತ್ತವೆ. ಒಟ್ಟಾರೆಯಾಗಿ 1000ಕ್ಕೂ ಹೆಚ್ಚು ಭೂಕಂಪಗಳು ಈ ಜಪಾನ್ನಲ್ಲಿ ಸಂಭವಿಸುತ್ತವೆ. ಹೌದು ಸ್ನೇಹಿತರೆ, ಈ ಜಪಾನ್ನಲ್ಲಿಯೇ ಯಾಕೆ ಇಂತಹ ಭೂಕಂಪಗಳು ಸಂಭವಿಸುತ್ತವೆ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲೂ ಮೂಡುತ್ತೆ. ನಿಮಗಿಂತ ಹೆಚ್ಚಾಗಿ ಭೂಗರ್ಭಶಾಸ್ತ್ರಜ್ಞರೇನಿದ್ದಾರೆ ಅವರಿಗೆ ಹೆಚ್ಚು ಕಾಡಿದಂಥ ಪ್ರಶ್ನೆ ಇದು. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಪೆಸಿಫಿಕ್ ಸಾಗರ ಏನಿದೆ ಅಲ್ಲಿ ರಿಂಗ್ ಆಫ್ ಫೈರ್ ಕಾಣಿಸ್ಕೊಳ್ಳುತ್ತಲ್ಲ, ಅದ್ರ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರಬಹುದು. ಇದೊಂದು ಲಾಳಾಕಾರದ ಕಾಲ್ಪನಿಕ ಗೆರೆಯಾಗಿದ್ದು ಪೆಸಿಫಿಕ್ ಮಹಾಸಾಗರದ ಅಡಿಯಲ್ಲಿ ಹಾದು ಹೋಗಿದೆ. ಈ ವೃತ್ತದ ಮೇಲೆ ಇರುವಂತಹ ದ್ವೀಪ ಭೂಭಾಗ ಏನೆಲ್ಲ ಇದಾವಲ್ಲ ಅವೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ಈ ಭೂಕಂಪಕ್ಕೆ ಕಾರಣವಾಗುತ್ತೆ. ಅಂದರೆ ಆ ಪ್ರದೇಶದಲ್ಲಿ ಯಾವ ಬರುತ್ತೋ ಅಲ್ಲಿ ಹೆಚ್ಚು ಭೂಕಂಪಗಳು ಆಗುತ್ತವೆ. ಅದಷ್ಟೇ ಅಲ್ಲದೆ ಸಮುದ್ರದ ತಳದಿಂದ ಎದ್ದ ಅಗ್ನಿ ಪರ್ವತಗಳು ಶಿಖರದಿಂದ ಭೂಕಂಪದ ಪರಿಣಾಮವಾಗಿ ಬಿಸಿ ಲಾವಾ ಉಗುಳಲು ಕೂಡ ಪ್ರಾರಂಭಿಸುತ್ತವೆ. ಆ ಕಾರಣದಿಂದ ಇಲ್ಲಿ ಭೂಕಂಪವು ಹೆಚ್ಚಾಗುತ್ತದೆ. ಸ್ನೇಹಿತರೆ, ಇನ್ನು ವಾಸ್ತವವಾಗಿ ನೋಡೋದಾದರೆ ಭೂಮಿಯು 4 ಪ್ರಮುಖ ಪದರಗಳನ್ನು ಹೊಂದಿದೆ. ಅವುಗಳನ್ನು ನಾವು ಒಳಕೇಂದ್ರ, ಹೊರಕೇಂದ್ರ, ನಿಲುವಂಗಿ ಮತ್ತು ಹೊರಪದರ ಎಂದು ಕರೆಯಬಹುದಾಗಿದೆ. ಮಾಹಿತಿಯ ಪ್ರಕಾರ ಭೂಮಿಯ ಅಡಿಯಲ್ಲಿ ಇರುವ ಫಲಕಗಳು ತಿರುಗುತ್ತಲೇ ಇರ್ತವೆ. ಅವು ಪರಸ್ಪರ ಡಿಕ್ಕಿ ಹೊಡೆದಾಗ ಭೂಮಿಯ ಮೇಲ್ಮೈ ಕಂಪನಗಳು ಪ್ರಾರಂಭವಾಗುತ್ತವೆ. ಈ ಫಲಕಗಳು ತಮ್ಮ ಸ್ಥಳದಿಂದ ಸ್ಥಳಾಂತರಗೊಂಡಾಗ ಭೂಕಂಪದ ನಡುಕಗಳು ಕಂಡುಬರುತ್ತವೆ. ಭೂಕಂಪದ ತೀವ್ರತೆಯು ಅಧಿಕವಾಗಿದ್ದರೆ ಅದರ ಕಂಪನಗಳು ದೂರದವರೆಗೂ ಬರುತ್ತದೆ ಎನ್ನುವಂತಹದ್ದು ಸರಿಯಾದ ಮಾಹಿತಿ. ಅಂದರೆ ಭೂಕಂಪ ಏಕಾಗುತ್ತೆ ಎನ್ನುವಂಥದ್ದು ಅದಾಗಿದೆ. ಇನ್ನು ಜಪಾನ್ ವರ್ಷಕ್ಕೆ 1000ಕ್ಕೂ ಹೆಚ್ಚು ಭೂಕಂಪಗಳು ಸಂಭವಿಸಿದ್ರೂ ಕೂಡ ಅದನ್ನು ಮೆಟ್ಟಿ ನಿಲ್ಲುವಂತಹ ಕೆಲಸವನ್ನು ಜಪಾನ್ ಮಾಡ್ತಿದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಏನಂದರೆ ಈ ಜಪಾನ್ ಏನಿದೆ ಇದು ತಂತ್ರಜ್ಞಾನದಲ್ಲಿ ತುಂಬ ಮುಂದುವರೆದಿರುವಂತಹ ದೇಶವಾಗಿದ್ದು ಇದು ತನ್ನದೇ ಆದ ತಂತ್ರಜ್ಞಾನವನ್ನು ಬೆಳೆಸ್ಕೊಂಡಿದೆ.
ವಿಶೇಷವಾಗಿ ಈ ಭೂಕಂಪ ಆದರೆ ಅಲ್ಲಿ ನಮ್ಮಂಥ ಪರ್ಮನೆಂಟ್ ಮನೆಗಳಿರೋದಿಲ್ಲ, ಜಸ್ಟ್ ಆ ಭೂಕಂಪಕ್ಕೆ ಹೊಂದಿಕೊಳ್ಳುವಂತಹ ಮನೆಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ. ಇದಷ್ಟೇ ಅಲ್ಲ, ನಿಮಗೆ ಗೊತ್ತಿರಬಹುದು 1945 ಎರಡನೇ ಮಹಾಯುದ್ಧದ ಸಮಯದಲ್ಲಿ ಏನು ಈ ಪರಮಾಣು ಬಾಂಬನ್ನು ಹಾಕಿದ್ದಾಗಲೂ ಕೂಡ ಜಪಾನ್ ಹೇಗೆ ಎದ್ದು ಬಂದಿತ್ತು ಅಂತ ನಿಮಗೆ ಗೊತ್ತಿದೆ. ನಾಗಸಾಕಿ ಮತ್ತು ಹಿರೋಶಿಮಾದ ಮೇಲೆ ಈ ಬಾಂಬ್ಗಳನ್ನು ಹಾಕಲಾಗಿತ್ತು. ಅಂತಹ ಪರಮಾಣು ಬಾಂಬ್ಗಳನ್ನೇ ಗೆದ್ದು ಬಂದಿರುವಂತಹ ಈ ಜಪಾನ್ಗೆ ಈ ಯಾವುದಪ್ಪ ಅಂದರೆ ಈ ಭೂಕಂಪಗಳೇನಿದೆ ಅದು ದೊಡ್ಡದಲ್ಲ, ಆದರೂ ಕೂಡ ಹಾನಿಗಳು ಆಗುತ್ತೆ. ಬಟ್ ನಮ್ಮ ದೇಶದಲ್ಲಾಗುವಂತಹ ಹಾನಿಗಳು ಈ ಜಪಾನ್ನಲ್ಲಿ ಆಗೋದಿಲ್ಲ ಅನ್ನೋದು ಸತ್ಯವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಸ್ನೇಹಿತರೆ, ಇದೀಗ ಇತ್ತೀಚೆಗಷ್ಟೇ ಚೀನಾದಲ್ಲಿ ಭೂಕಂಪ ಆಗಿತ್ತು. ಬಟ್ ಚೀನಾದಷ್ಟು ಎಫೆಕ್ಟು ಈ ಜಪಾನ್ಗೆ ಆಗೋದಿಲ್ಲ, ಯಾಕಂದರೆ ಜಪಾನ್ ತಂತ್ರಜ್ಞಾನ ಆ ರೀತಿಯಾಗಿದೆ. ಒಟ್ಟಾರೆಯಾಗಿ ಇದೀಗ ಹೊಸ ವರ್ಷದಂದು ಜಪಾನ್ಗೆ ಒಂದು ರೀತಿಯ ಕಣ್ಣೀರನ್ನು ತರಿಸುವಂಥ ಘಟನೆ ಈ ಭೂಕಂಪದಿಂದ ಆಗಿದೆ. ಆದಷ್ಟು ಬೇಗ ಜಪಾನ್ ಇದರಿಂದ ಹೊರಬರಲಿ ಅನ್ನೋದು ನಮ್ಮ ಆಶಯ. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.